ಪರಾಮರ್ಶಂ ಏನು ಮುಗಿತು ಊರ್ಧ್ವರೇತಸ್ವಿಚ ಶಬ್ದೇಹಿ ಒಟ್ಟಿನ ಮೇಲೆ ಯಾರಿಗೆ ಈ ಆಚಾರ ವಿಚಾರದ ಕಾನ್ಸೆಪ್ಟ್ ಇಲ್ಲ, ಸದಾಚಾರ ಇಲ್ಲ, ಅವರು ಎಂದೂ ಕೂಡ ಯಾವುದಕ್ಕೆ ಅಧಿಕಾರ ಪಡೆಯೋದಿಲ್ಲ, ಅಪರೋಕ್ಷ ಜ್ಞಾನ ಬರೋ ಚಾನ್ಸೇ ಇಲ್ಲ ಅಂತ ಹೇಳ್ಬಿಡ್ತಾರೆ. ಈ ಜ್ಞಾನ ಅಪರೋಕ್ಷ ಜ್ಞಾನ ಬರುತ್ತೆ ಅವನಿಗೀಗ. ಪರಾಮರ್ಶಂ ಓಂ ಪರಾಮರ್ಶಂ ಜೈಮಿನಿ ಅಚೋದನಾ ಚ ಅಪವದತಿ ಓಂ. ಮಧ್ಯೆ ಮಧ್ಯೆ ಜೈಮಿನಿಗಳು ಕೋಟ್ ಮಾಡ್ತಾರೆ, ಯಾಕೆಂದರೆ ಮೀಮಾಂಸಕರಿದ್ದಾರೆ, ಅವ್ರದ್ದೇ ಬೇರೆ ಫಿಲಾಸಫಿ ಅಂತಿದೆ, ತಪ್ಪೋದು. ಜೈಮಿನಿಗಳು ವ್ಯಾಸ ಶಿಷ್ಯರು, ಬೇರೆ ಫಿಲಾಸಫಿ ಇಲ್ಲ ಅವರು. ಇದನ್ನು ಹೇಳಿದ್ದಾರೆ ನೋಡಿ. ಅದು ಕರ್ಮಮೀಮಾಂಸಾ ಬರೆದವರಾದ್ದರಿಂದ ಅವರು ಕರ್ಮಮೀಮಾಂಸನ ಹೀಗೆ ಹೇಳುತ್ತೆ ಅಂತ ಹೇಳಿದಾಗ ಬರೀ ಕರ್ಮವನ್ನೇ ದೊಡ್ಡದು ಒಪ್ಕೊಳ್ಳೋರು ಕೂಡ ಏನು ಮಾಡಬೇಕಾಯ್ತಾಗ ಇಲ್ಲಿ ಒಪ್ಕೊಳ್ಳಬೇಕು. ಪರಾಮರ್ಶಂ ಜೈಮಿನಿ ಅಚೋದನಾ ಚ ಅಪವದಂತಿ ಓಂ. ಇದು ಪದ್ಧತಿ ಹಾಕ್ಕೊಟ್ಟಕ್ಕೆ ಇನ್ನೊಂದು ಕಾರಣ ಇದೆ. ಅದಕ್ಕೆ ನಮ್ಮಲ್ಲಿ ಏನು ಪದ್ಧತಿ ಬಂತು ಗೊತ್ತಾ? ಹಿಂದೋರು ಕೋಟ್ ಮಾಡ್ತಾರೆ ಬರಿಬೇಕಾರೆ, ವ್ಯಾಸರಾದರು ಹೀಗೆ ಹೇಳ್ತಾರೆ, ದಾಸರು ಹೀಗೆ ಹೇಳ್ತಾರೆ. ಯಾತಕ್ಕೆ ಅಂದರೆ ಆ ರೀತಿ ಹೇಳಿದಾಗ ಏನಾಗುತ್ತದೋ ಸರ್ವಸಮ್ಮತಿ ಇದೆ ಅಂತ ವಿಶೇಷ ಅಂಶ ಗೊತ್ತಾಗುತ್ತೆ. ಈ ಕೊಟೇಶನ್ ಕೊಡೋ ಅಭ್ಯಾಸ ಕೂಡ ಯಾರು ಮಾಡೋದವರು ಮಾಡಿಸಿದವರು? ವೇದವ್ಯಾಸರೇ ಮಾಡಿಸಿದವರು. ಉಪನಿಷತ್ತುಗಳಲ್ಲೇ ಬರುತ್ತೆ, ಅತ್ರೈತೆ ಶ್ಲೋಕ ಭವಂತಿ ಅಂತ ಹಾಕ್ತಾರೆ, ಇನ್ನೊಂದು ಸತಿನ ಕೋಟ್ ಮಾಡ್ತಾರೆ. ಅದರಿಂದ ಯಾವಾಗಲೂ ಕೂಡ ಅದು ಏನು ತೋರಿಸ್ಬೇಕಾಗಿದೆ ಅಂದರೆ ವ್ಯವಸಾಯಾತ್ವಿಕ ಬುದ್ಧಿ ಏಕೇಹ ಕುರುನಂದನ. ಜೈತೀರ್ಥ ಹೇಳಿ, ವ್ಯಾಸತೀರ್ಥ ಹೇಳಿ, ಪುರಂದರದಾಸರೇ ಹೇಳಿ, ಏನಾಗಿರುತ್ತದೋ ಮೂಲದಲ್ಲಿ ಯಾವ ವ್ಯತ್ಯಾಸವೂ ಇರೋದಿಲ್ಲ. ಅದು ಮುಖ್ಯ ಅಭಿಪ್ರಾಯ. ಪರಾಮರ್ಶಂ ಜೈಮಿತಿರಿ ಅಚೋದನ. ಆದ್ದರಿಂದ ಆಚಾರ್ಯ ಮನುಸ್ಮೃತಿ ಬದಲಾದ್ರೂ ಕೋಟ್ ಮಾಡ್ತಾರೆ ಆಚಾರ್ಯರು. ಇದು ವೇದವ್ಯಾಸರಿಂದ ಎಲ್ಲರೂ ಕಡಿಮೆಯವರೇ, ಅಲ್ಲಿ ಮನುಮಂತರ ಆಚಾರ್ಯಗಿಂತ ಕಡಿಮೆಯವರು. ಯಾಕೆ ಕೋಟ್ ಮಾಡ್ತಾರೆ ಅಂದರೆ ಸರಿಯಾಗಿ ಹೇಳಿದ್ರೆ ಯಾರು ಬೇಕಾದ್ರೂ ಕೋಟ್ ಮಾಡಿ, ಇಲ್ಲವರು ಮಾಡಿಕೊಡೋದು. ಪರಾಮರ್ಶಂ ಜೈಮಿನಿ ಅಚೋದನಾ ಚ ಅಪವದತಿ ಪ್ರಾತರುತ್ಥ. ಎಷ್ಟು ಚೆನ್ನಾಗಿದೆ ನೋಡಿ, ವಾಕ್ಯ ಓದಬೇಕಿದೆ. ಜೈಮಿನಿ ಏನು ಹೇಳಿದ್ದಾರೆ ಗೊತ್ತಾ? ಶ್ರುತಿ ವಾಕ್ಯನ ಇಟ್ಕೊಂಡು ಮಾತಾಡ್ತಾರೆ ಅವರು. ಏನು ಶ್ರುತಿ ವಾಕ್ಯ ಇದೆ ಅಂದರೆ ಪ್ರಾತರುತ್ಥಾಯ, ಬೆಳಿಗ್ಗೆ ಹೇಳಬೇಕು, ಮಧ್ಯಾಹ್ನ ಹೇಳಬೇಕು, ಇಲ್ಲ ಅದ್ರಾಗೆ. ಪ್ರಾತರುತ್ಥಾಯ ಅಥವಾ ಸಂಧ್ಯಾಮುಪಾಸೀತ, ಸಂಧ್ಯಾವಂದನೆ ಮಾಡಲೇಬೇಕು. ಸಂಧ್ಯಾವಂದನೆ ಯಾರು ಹೇಳಿದ್ದಾರೆ ಮಾಡಲಿಕ್ಕೀಗ? ವೇದ ಹೇಳಿಬಿಟ್ಟಿದೆ ಅಂದಮೇಲೆ ಬಿಡ್ಲಿಕ್ಕೆ ಸಾಧ್ಯತೆಯೇ ಇಲ್ಲ. ಸಂಧ್ಯಾಮುಪಾಸೀತ ಸಂಧ್ಯಾಮುಪಾಸತೆ ಬ್ರಹ್ಮೈವ ತದುಪಾಸತೆ. ಸಂಧ್ಯಾವಂದನೆ ಅಂದರೂ ಒಂದೇ. ನೀವು ಯಾತಕ್ಕೆ ಹೇಳಿದ್ರು ಗೊತ್ತಾ? ಸಂಧ್ಯಾವಂದನೆ, ವಿಷ್ಣು ವಂದನೆ ಅಂದ್ರೇನು? ಬ್ರಹ್ಮವಂದನೆ ಅಂದ್ರೇನು? ಆದರೆ ಸಂಧ್ಯಾವಂದನೆ ಅಂದ್ರೇನು? ಯಾರೋ ಸಂಧ್ಯಾ ಅಂತ ಒಬ್ಬರಿದ್ದಾರೆ, ಅವ್ರಿಗೆ ಸ್ವತ್ತ ಮಾಡ್ತೀವಿ ಅಂತಲ್ಲ. ಸಂಧ್ಯಾಕಾಲದಲ್ಲಿ ಮಾಡೋದು, ಸಂಧ್ಯಾಕಾಲದಲ್ಲಿ ಮಾಡಬ ಹೋಗೋದು ವಂದನೆ. ಗೊತ್ತಾಯ್ತಾ? ಎಲ್ಲ ಸೇರಿಸ್ಕೋಬೇಕು. ಗುರು ಪೂಜಾ, ಗುರುಗಳಲ್ಲಿರತಕ್ಕಂಥ ಪರಮಾತ್ಮನಿಗೆ ಪೂಜೆ. ಪ್ರತಿಯೊಂದು ಪದಕ್ಕೂ ಏನು ಕಾಮನ್ ಇರಬೇಕು? ಅದಕ್ಕೆ ಸಂಧ್ಯಾ ಅನ್ನೋ ಶಬ್ದ ಹೋಗಲಿ. ಅದನ್ನೇ ಯಾಕೆ ಹೇಳಬೇಕಾಗಿತ್ತು ಅಂದರೆ ಕಾಲ ಸ್ಪೆಸಿಫೈ ಮಾಡಬೇಕಾಗಿತ್ತು. ಯಾವುದೋ ಅಥವಾ ಸಂಧ್ಯಾಕಾಲದಲ್ಲೇ ಮಾಡಬೇಕು. ಅದಕ್ಕಾಗಿಯೇ ಆ ಕಾಲ ರೆಫರೆನ್ಸ್ ಇಟ್ಕೊಂಡು ಹೇಳಿದ್ದೆ ಹೊರತು ಈ ಬೇರೆ ಅಲ್ಲ. ಇದನ್ನೇ ತಿಳ್ಕೊಬಿಡ್ತಾರೆ, ಯಾರು ಸಂಧ್ಯಾ ಗೊತ್ತೇ ಆಗಿಲ್ಲ. ಆದ್ದರಿಂದ ಅಲ್ಲಿ ಗೊತ್ತಾಗೋದು ನಾನು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ತಿಳ್ಕೊಳಕ್ಕೆ ಹೋಗಬೇಡಿ. ಸಂಧ್ಯಾಕಾಲ ವ್ಯವಸ್ಥಿತ. ಆದ್ದರಿಂದ ಸಂಧ್ಯಾವಂದನೆ ಯಾವ ಕಾಲದಲ್ಲಿ ಮಾಡಬೇಕು ಅಂದರೆ ಏಕಾದಶಿ ಏನು ತಿನ್ಬೋದು ಅಂದಾಗಾಯ್ತು. ಉಪವಾಸ ಮಾಡೋರು ಏನು ತಿನ್ನಬೇಕು ಅಂತ ಕೇಳಿದರೆ ಆಗೋ ಸಂಧ್ಯಾವಂದನೆ ಯಾವ ಕಾಲದಲ್ಲಿ ಮಾಡಬೇಕು ಅಂದರೆ ಏನು ಗೊತ್ತಾಗಿಲ್ಲ ಅವನಿಗೆ, ಆ ಶಬ್ದನೇ ಅರ್ಥ ಆಗಿಲ್ಲ ಅವನಿಗೆ. ಅದಕ್ಕೆ ಸಂಧ್ಯಾಮುಪಾಸೀತ ಹೊರಡೋದು ವಿಷ್ಣು ವರ್ಣ ಅಲ್ಲ. ಪ್ರಾತಃ ಕಾಲದಲ್ಲಿ ಮಾಡಿ, ಬೆಳಿಗ್ಗೆ ಹೇಳಿ ಸಂಧ್ಯಾವಂದನೆ ಮಾಡಿ ಅಲ್ಲ, ಬೆಳಿಗ್ಗೆ ಹೇಳಿ ಬೆಳಗಿನ ಸಂಧ್ಯಾವಂದನೆ ಮಾಡಿ. ಇದು ಮಧ್ಯಾಹ್ನ ಬಿಟ್ಟೋಗ್ಬಿಡುತ್ತೆ. ಆಮೇಲೆ ಆಯಾ ಕಾಲಕ್ಕೆ ಅದನ್ನು ಮಾಡಿ. ಪ್ರಾತಃ ಸಂಧ್ಯಾವಂದನೆ ಪ್ರಾತಃ ಕಾಲದಲ್ಲೇ ಮಾಡಬೇಕು. ತದುಪಮಾಸತೆ ಅಥ ನಥ ಮುಂದೆ ಹೇಳ್ತಾರೆ. ದೇವಾನ್ ನಮೇತ್, ಆಮೇಲೆ ದೇವರಿಗೆ ನಮಸ್ಕಾರ ಮಾಡಿ. ದೇವಾನ್ ಬಹುವಚನ ಇದೆ, ದೇವ್ರ ಪೂಜೆ ಮಾಡಿ ನಮಸ್ಕಾರ ಮಾಡಿ. ಆಮೇಲೆ ವೇದಾನ್ ಆವರ್ತಯಿತ ಜುಹುಯಾತ್. ಎಲ್ಲೇ ನಾವು ಪುರಾಣ ಓದಕ್ಕೆ ಹೋದರೂ ಕೂಡ ಪ್ರಾತರ್ಹುತ ಹುತಾಶನ, ಬೆಳಿಗ್ಗೆ ಒಂದು ಅಗ್ನಿ ಪೂಜೆ ಮಾಡೇ ಬಂದಿರಬೇಕು. ಆದ್ದರಿಂದ ಅದನ್ನು ಮಾಡು. ಆಮೇಲೆ ಏನು ಮಾಡಬೇಕು? ವೇದಾನ್ ಆವರ್ತಯಿತ, ವೇದಗಳನ್ನು ಓದಿದರೆ ಆವರ್ತನೆ ಮಾಡು, ಪಾರಾಯಣಾದಿಗಳನ್ನು ಮಾಡು. ನಾಣ್ಯತ್ ಕಿಂಚಿತ್ ಆಚಾರ್ಯ, ಬೇರೆ ದುರ್ದು ಕೆಟ್ಟದ್ದು ಮಾಡಬೇಡ. ಯಾವುದಕ್ಕೂ ಇದು ಬಿಡಬೇಡ ಅಂತ ಒಂದರ್ಥ. ನಸುರಾಮ್ ಪಿಬೇತ್, ಮದ್ಯಪಾನ ಮಾಡಬೇಡ. ಎಲ್ಲಿ ಬಂದಿದೆ ಇದು? ವೇದದಲ್ಲೇ ಬಂದಿದೆ. ನಸುರಾಮ್ ಪಿಬೇತ್ ನ ಫಲಾಂಡುಂ ಭಕ್ಷಯಿತ. ಫಲಾಂಡು ಅಂದ್ರೇನು? ಈರುಳ್ಳಿ ತಿನ್ನಬೇಡ. ಫಲ ಅಂದರೆ ಮಾಂಸ ಸದೃಶ್ಯ ಅಂತ ಅರ್ಥ. ಅಂತ ತಿಂದರೆ ಮಾಂಸ ತಿಂದಷ್ಟಾಗುತ್ತೆ. ಅಂದರೆ ನ ಫಲಾಂಡುಂ ಭಕ್ಷಯಿತ. ನಾ ಭೃಶಂ ವದೇತ್, ಭಾರಿ ಮಾತಾಡ್ಕೊಡೋದು. ಅದೇ ರೀತಿ ಹಲ್ಟಾಗ ಮಾತಾಡ್ಕೊಡೋದು. ಭಾರಿ ಇನ್ವಾಲ್ವ್ಮೆಂಟ್ ಇದ್ಕೊಂಡು ಕೆಟ್ಟ ವಿಷಯ ಮಾತಾಡೋಕ್ಕೆ ಹೋಗಬೇಡಿ. ವದೇತ್ ನ ವಿಸ್ಮರೇತ ಆತ್ಮಾನಂ. ಕೊನೆಗೆ ಎರಡು ಅರ್ಥ ಅದಕ್ಕೆ. ನಿನ್ನನ್ನು ಮರಿಬೇಡ. ಏನಂತ ಹೇಳಬೇಕು? ತಿಳ್ಕೋ ನಿನ್ನೊಳಗೆ ನೀನೇ ಅಂತ ನರ ಇರ್ತೀರಿ, ದೇವ್ರ ನಾಮ ಇದೆ. ಇನ್ನೊಂದು ಅರ್ಥನೇ, ಎಲ್ಲಿಂದ ಬಂದೆ, ಮುಂದೆ ಎತ್ತ ಪಯಣ, ಅದನ್ನು ಯೋಚನೆ ಮಾಡು.
ಆತ್ಮನ ಪರಮಾತ್ಮನ ಚಿಂತನೆ ಮಾಡು, ವಿಚಾರೇ ಬ್ರಹ್ಮ ಜಿಜ್ಞಾಸೆಯನ್ನು ಮಾಡು, ಎಂದೂ ಬಿಡಬೇಡ. ಆಮೇಲೆ ಸೋಮಂ ಪಿಬೇತ್, ಅಂದರೆ ಯಜ್ಞ ಮಾಡಿ ಯಜ್ಞಶೇಷ ಸೋಮವನ್ನು ಪಾನ ಮಾಡು. ಹುತಶೇಷೇಣ ವರ್ತಯೇತ್, ಹುತಶೇಷ ಅಂದ್ರೇನು? ಹೋಮ ಉಳಿದಿದ್ರ ಮೇಲೆ ಬದುಕಬೇಕೆ ಹೊರತು ನಿವೇದಿತವಾಗದೆ ಹೋದರೆ, ವೈಷ್ಣವವಾಗದೆ ಹೋದರೆ ತಿನ್ನಕ್ಕೆ ಹೋಗಬೇಡ. ಗೊತ್ತಾಯ್ತಾ? ವರ್ತಯೇತ್, ಹುತಶೇಷ ಅಂದರೂ ಒಂದೇ ಅಮೃತಾನ್ನ. ಯಜ್ಞಶಿಷ್ಟಾಶಿನ ಸಂತಹ ಮುಚ್ಚಂತೆ ಸರ್ವಕಿಲ್ಬಿಷೈ ಇತ್ಯುಕ್ತ, ಇವಿಷ್ಟು ಕೂಡ ವೇದ ಹೇಳಿದೆ. ಇತ್ಯುಕ್ತ ಆಚಾರ ಪರಾಮರ್ಶೇನ ವಿಧಿಬಂಧ ವರ್ಜಿತತ್ವೇನ ಕಾಮತ ಏವ ತಸ್ಯ ಚರಣಂ ಕಾಮಚಾರ ಇತಿ ಜೈಮಿನಿರ್ಮನ್ಯತೆ. ಸರಿಯಾಗಿ ಹೇಳಿದ್ದಾರೆ ಜೈಮಿನಿಗಳು. ಆದ್ದರಿಂದ ಜೈಮಿನಿ ಮತದ ಪ್ರಕಾರ ಕೂಡ ಸದಾಚಾರ ಇರಲೇಬೇಕು. ಚರಣಂ ಕಾಮಚಾರ ತಸ್ಯ ಚರಣಂ ಕಾಮಚಾರ ಇತಿ ಜೈಮಿನಿರ್ಮನ್ಯತೆ ನಾ ನಿಷಿದ್ಧ. ಅದರಲ್ಲಿ ಕಾಮಚಾರ ಅಂದ್ರೇನು? ಮಾಡಬೇಕಾದ್ರಲ್ಲಿ ಛಾಯ್ಸಿಟ್ಟು ಅಷ್ಟೇ ಹೊರತು ಬಿಡಬೇಕು ಮಾಡಬೇಕು ಛಾಯ್ಸ್ ಇಲ್ಲ. ಇವತ್ತು ಹಾಕಿದ್ದು ಊಟ ಮಾಡಬೇಕು, ಆದರೆ ಅದರಲ್ಲಿ ಯಾವ್ದು ಇಷ್ಟನೋ ಅಂತೀನಿ, ನಿನ್ನ ಛಾಯ್ಸು ಇರ್ಬೋದು, ಮತ್ತು ಕ್ರಮನೂ ನಿಂದೇ ಇದೆ ಅಂತೆ. ಏವ ಏವ ಚರಣಂ ನ ಚ ನಿಷಿದ್ಧಂ ಕರ್ಮ ಕರ್ತವ್ಯಮೇವೇತಿ ಚೋದನಾ, ನ ಚ ನಿಷಿದ್ಧಂ ಕರ್ಮ ಕರ್ತವ್ಯಮೇ ಚೋದನ ಬ್ರಾಹ್ಮಣೋ ನ ಹಂತವ್ಯ ಇತ್ಯಪವಾದಶ್ಚ. ನ ಚ ನಿಷಿದ್ಧಂ ಕರ್ಮ ಕರ್ತವ್ಯಮೇವ ಇತಿ ಚೋದನ, ನಿಷಿದ್ಧ ಕರ್ಮ ಮಾಡೋ ಅಂತ ಹೇಳಿಲ್ಲ. ಯಾತಕ್ಕೆ? ಬ್ರಾಹ್ಮಣೋ ಹಂತವ್ಯತಿ ಇತ್ಯಾದಿ ಅಪವಾದಶ್ಚ. ನಿಷಿದ್ಧ ಕರ್ಮವನ್ನು ಮಾಡೋಕ್ಕೆ ಸ್ಪೆಸಿಫಿಕ್ಕಾಗಿ ಹೇಳಿದ್ದಾರೆ. ವಿಧಿಗತ ಕರ್ಮನ ಮಾಡು, ನಿಷಿದ್ಧ ಕರ್ಮನ ಮಾಡು ಅಂತ ಹೇಳಿಲ್ಲ. ಏನು ಹೇಳಬೇಕು? ನಮ್ಮಲ್ಲಿದ್ದಾರೆ ಭಾರಿ ಮಡಿವೆ ಎಲ್ಲ ಮಾಡ್ತಾರೆ, ಆಮೇಲೆ ಲಂಚ ತೊಗೊಳ್ಳೋದು. ಅದನ್ನು ತೊಗೊಳ್ಬಾರ್ದು ಹೇಳಿಲ್ಲ ಅಂತ ತಿಳ್ಕೊಳ್ಬಾರ್ದು. ಮತ್ತೆ ಏನು ಸೇರಿದೆ ಅದರಲ್ಲಿ? ಸೇರಿ ಧರ್ಮೇಣೇಜ್ಯ ಸಾಧನಾನಿ ಸಾಧಯಿತ್ವ ವಿಧಾನತಃ. ದೇವ್ರ ಪೂಜೆ ಮಾಡೋದು ಎಷ್ಟು ಮುಖ್ಯನೋ ಅದಕ್ಕೆ ಸಂಪಾದನೆ ಮಾಡಬೇಕಾದಂಥ ಪದಾರ್ಥಗಳು ಕೂಡ ಯಾವ ರೀತಿ ಬಂದಿರಬೇಕು. ಇವತ್ತು ಕೂಡ ಅಂಥವನು ಕೂಡ ಮೊಘಲ್ ಮಾಡೋನು ಕೂಡ ನೇಚರ್ ಆಫ್ ವರ್ಕ್ ಅಂದರೆ ಸ್ಮಗ್ಲಿಂಗ್ ಅಂತ ಬರೆಯಲ್ಲ. ಗೊತ್ತಾಯ್ತಾ? ಪಿಕ್ ಪಾಕೆಟಿಂಗ್ ಅಂತ ಬರೆಯೋದಿಲ್ಲ. ಅದಕ್ಕೆ ಅವ್ರಿಗೆ ಗೊತ್ತು ದೋಷ. ಗೊತ್ತಿದ್ದ ಮೇಲೆ ಗೊತ್ತು ಯಾಕೆ ಮಾಡ್ತಾರೆ? ಹಾಗಿದ್ದರೆ ಆತ್ಮವಂಚನೆ ಆಗಲಿಲ್ವಾ? ಬಿಟ್ಬಿಡು. ಅದಕ್ಕೆ ನಿನ್ನ ಯೋಚನೆ ಮಾಡು, ದೇವ್ರನ್ನ ಯೋಚನೆ ಮಾಡು. ನಚ ನಿಷಿದ್ಧಂ ಕರ್ಮ ಕರ್ತವ್ಯಮೇವೇತಿ ಚೋದನ ಬ್ರಾಹ್ಮಣವನ ಹಂತವ್ಯ. ನಿಷಿದ್ಧ ಕರ್ಮ ಮಾಡು ಅಂತ ಹೇಳಲಿಲ್ಲ, ವಿಹಿತಕರ್ಮನೇ ಮಾಡು ಅಂತ ಹೇಳಿದ್ದಾರೆ. ಬ್ರಹ್ಮಹತ್ಯೆ ಮಾಡಿಕೊಡ್ದು ಅಂತ ಒತ್ತು ಹೇಳಿದ್ದಾರೆ. ಉಪಲಕ್ಷಣ ಅದು ಒಂದೇ ಮಾಡಬೇಕು. ನಾನು ಏನು ತಿಳ್ಕೊಂಡ್ಬಿಟ್ರು? ಬ್ರಾಹ್ಮಣಕ್ಕೊಲ್ಲು ನೋಡಿದ್ರಾ? ಇವ್ರು ಜಾತಿ ತಂದರು. ಮುಂದಿದೆ ಯಾರನ್ನೂ ಕೊಲ್ಲಬೇಡ. ಗೊತ್ತಾಯ್ತಲ್ಲ? ಸ್ಪೆಸಿಫಿಕಾಗಿ ಒಂದು ಹೇಳಿದಾಗ ಒಂದೇ ಅನ್ನೋದು ಉಪಲಕ್ಷಣೆ ಅಂತ ತಗೋಬೇಕು. ಯಾರನ್ನು ಅಹಿಂಸಾ ಅನ್ನೋದು ಯಾರಿಗೂ ಹಿಂಸೆ ಮಾಡಬಾರ್ದು ಅಂದರೆ ಪ್ರಾಣಿ ಹಿಂಸೆನೂ ಮಾಡಿಕೊಡು, ಚಿಕ್ಕ ಕ್ರಿಮಿಗೂ ಹಿಂಸೆ ಮಾಡಿಕೊಡು. ಇದು ದೊಡ್ಡವ್ರಿಗೆ ಹಿಂಸೆ ಮಾಡಬಾರ್ದಲ್ಲ, ಹಿಂಸೆ ಯಾರಿಗೂ ಮಾಡಬಾರ್ದು. ಅಷ್ಟೆಲ್ಲ ಇರಬೇಕಾದ್ರೆ ಸುಳ್ಳೆ ಜಾತಿ ತರ್ತಾರೆ, ಮತ್ತೆ ತರ್ಕೊಡ್ದು ಹಾಗೆಲ್ಲ. ಹಾಂ, ಅದು ಬೇರೆ. ನೀವು ಕಚ್ತೀರಾ? ಅದನ್ನು ಕಚ್ಚೊಟ್ಟು ಕೊಡಿಬೇಡಿ ಅಂತ ದೂರ ಹಾಕಿ ಬರದಂತೆ ನೋಡಿ ಕಡಿ. ಬರ ಮಾಡ್ಕೊಂಡು ನಿಮ್ಮ ತಪ್ಪು. ಕಚ್ಚುತ್ತೆ ಅಂದರೆ ಅದು ಯಾಕೆ ಬಂತು ಯೋಚನೆ ಮಾಡೋದು. ಅದು ಮೂಲ ಹುಡುಕ್ಬೇಕು. ಅದೇ ಡಾಕ್ಟ್ರ್ ಕೆಲಸ ಏನು ಗೊತ್ತಾ? ಕೆಮ್ಮಿಗೆ ಔಷಧಿ ಅಂತ ಕೆಮ್ಮು ಯಾತಕ್ಕೆ ಬಂತು ಫಸ್ಟ್ ಹುಡುಕ್ತಾರೆ. ಜನರಲ್ಲಿ ಬೇರೆ ಯಾವಾಗ ಬಂದು ಏನೋ ಕೊಟ್ಬಿಡ್ತಾರೆ, ಯಾವಾಗ ಕಡಿಮೆ ಆಗ ಏನೋ ಬೇರೆ ಇರಬೇಕು, ಈ ಕಾರಣ ಅಲ್ಲ ಅಂತ ಹೇಳಿ. ಅದು ಜಾಣತನ. ಇಲ್ಲಿ ಬಂದ ಮೇಲೆ ಯಾಕೆ ಬಂತದು? ಬರ್ಲಿಕ್ಕೆ ಅವಕಾಶ ಕೊಟ್ಟಿದ್ದೇವೆ, ಬಂದಿದೆ ಅಷ್ಟೇ. ಕಳ್ಳ ಯಾಕೆ ಬಂದ? ಸರಿಯಾಗಿ ಬೀಗ ಹಾಕಿಲ್ಲ, ಇದು ಹಾಕಿಲ್ಲ. ಗೊತ್ತಾಯ್ತಾ? ಏನು ದೋಷ ಇದೆ ಇವರಲ್ಲಿ? ಹಾಂ, ಅಂದರೆ ನಿಷಿದ್ಧ ಕರ್ಮ ಬ್ರಾಹ್ಮಣೋ ನಹಂತವ್ಯ ಇದೆ. ಬ್ರಾಹ್ಮಣ ಕೊಡುದು ಅವಾಗ ಏನು ಅನಿಸುತ್ತೆ ನಮಗೆ? ಅಲ್ಲ, ಕಾರಣ ಹೀಗೇನೆ. ಅಲ್ಲ ರೀ, ಯಾರನ್ನು ಕೊಲ್ಲಬಾರ್ದು ಅಂತ ಹೇಳೋದು ಬಿಟ್ಟು ಬ್ರಾಹ್ಮಣನಂತವಂತ ಯಾಕೆ ಹೇಳಬೇಕು? ಸ್ಪೆಸಿಫಿಕ್ಕಾಗಿ ಯಾಕೆ ಹೇಳಬೇಕು ಅಂತ ಕೇಳಿದರೆ ಅಲ್ಲಿ ತಾರತಮ್ಯ ಇದೆ ಅಂತ ಹೇಳೋದಕ್ಕೋಸ್ಕರ. ನಮ್ಮಲ್ಲೂ ಕೂಡ ಸ್ಟೂಡೆಂಟಿಗೆ ಕನ್ಸೆಷನ್ ಕೊಡೋದಿಲ್ಲ. ಸ್ಟೂಡೆಂಟಿಗೆ ರೈಟ್ ಹಿಡಿತಾನೆ ಅಂತ ತಿಳ್ಕೊಬೇಡ. ಪೊಲೀಸು ಪರೀಕ್ಷೆಗೆಲ್ಲ ಹೋಗ್ತಿರ್ತಾನೆ, ಬಿಟ್ಟುಬಿಡ್ತಾನೆ ಹೋಗೋ ಅಂಥೇಳಿ. ಯಾಕೆ? ನಾವು ಹಿಡಿದು ಇವರು ಅಪರಾಧಿ ಆಗ್ತಾನೆ. ಯಾಕೆ? ದೊಡ್ಡ ಕೆಲಸ ಕೊಟ್ಟಿದ್ದಾನೆ, ಅವನು ಯಾವುದೋ ಕಾರಣಕ್ಕೆ ತಂದಿಲ್ಲ ಅಷ್ಟೇ. ಯಾಕೆಂದ್ರೆ ಅವ್ನು ಕಮಿಟೆಡ್ ಟು ಬೆಟರ್ ವರ್ಕ್, ಅವಾಗ ಎಕ್ಸೆಂಪ್ಷನ್ ಸಿಗುತ್ತೆ. ಬ್ರಾಹ್ಮಣಕ್ಕೆ ಯಾತಕ್ಕೆ ಹೇಳ್ತಾರೆ ಅಂದರೆ ಅವ್ನು ಯಾವ ಸಮಾಜದಲ್ಲಿ ಯಾವುದಕ್ಕೂ ಏನಾಗಲ್ಲ, ಯಾವ ಪದವಿಗೂ ಅಟ್ಯಾಚ್ ಆಗೋದಿಲ್ಲ, ಯಾವುದಕ್ಕೂ ಇಷ್ಟಪಡೋದು, ಬರೀ ಗೈಡೆನ್ಸ್ ಮಾಡ್ತಾ ಇರ್ತಾನೆ. ಅದನ್ನ ಏನು ಮಾಡಬೇಕೀಗ? ಹಿಂದಿನ ಕಾಲಕ್ಕೂ ಕೂಡ ಒಂದು ರೂಲ್ ಯಾವ ಕಾಲಕ್ಕೂ ಇತ್ತು. ಕಾಳಿದಾಸನ ವಿಜ್ಞಾನ ಶಾಖದಲ್ಲಿ ಬರೀತಾನೆ. ಅಲ್ಲಿ ಮತ್ತೆ ಅಡವಿಗೆ ಹೋಗ್ಬೇಕು ಅನಿಸುತ್ತೆ ಅವನಿಗೀಗ. ಹಾಗೆ ಹೋದರೆ ಚೆನ್ನಾಗಿರೋರು ಕಾರಣ ಹುಡುಕ್ಬೇಕಲ್ಲ ಅಂತ ಕೇಳಿ ಅವನ ಶಿಷ್ಯ ವಿದೂಷಕ ಕೇಳ್ತಾನೆ, ಏನು ಕಾರಣ ಹುಡ್ಕೊಂಡು ಹೋಗ್ಬೇಕು ಆಶ್ರಮಕ್ಕೆ ಅಂತ ಕೇಳ್ತಾನೆ. ಏನು ಕಾರಣ ಹುಡ್ಕೊಂಡು ಹೋಗಬೇಕು? ಟ್ಯಾಕ್ಸ್ ಕೊಟ್ಟಿಲ್ಲ ಕೊಡಿ ಅಂತ ಕೇಳೋಕೆ ಹೋಗೋಣ ಅಂತಾನೆ. ಹಾಗೆಲ್ಲ ಕೇಳಬಾರ್ದು ಅಂತವನು. ಬ್ರಾಹ್ಮಣ ಋಷಿ ಟ್ಯಾಕ್ಸ್ ಕೇಳಬಾರ್ದು. ಯಾತಕ್ಕೆ? ಅವ್ರು ಮಾಡೋ ಪುಣ್ಯದ ಫಲನೇ ನಮಗೇನಾಗಿರೋದು ಇವತ್ತು. ಅದಕ್ಕೆ ಇವತ್ತು NTG ಯಾಕೆ ಕೊಡ್ತಾರೆ? ಒಳ್ಳೆ ಕೆಲಸಕ್ಕೆ ಕೊಟ್ಟಾಗ ಗೌರ್ಮೆಂಟ್ ಪರ್ಪಸ್ ಸರ್ವ್ ಆಯ್ತಲ್ಲ,
ಅದಕ್ಕೇನು ಕೊಡ್ಬೋದು? ಟ್ಯಾಕ್ಸ್ ಕೊಟ್ಟಾಗಲಿಕ್ಕ. ಗೌರ್ಮೆಂಟ್ ಪರ್ಪಸ್ ಏನಿದೆ ಅದೇ ಒಂದು ಪರ್ದಾಗ ಆಗಲಿಲ್ವಾ? ಅದಕ್ಕೇನು ಬ್ರಾಹ್ಮಣಿ ಟ್ಯಾಕ್ಸ್ ಎಬ್ಸ್ಕ್ರಿಪ್ಷನ್ ಇತ್ತು. ಯಾಕೆ ಅಂತ ಇದಕ್ಕೋಸ್ಕರ ಮೊನ್ನೆ ಹೇಳಿದ್ನಲ್ಲ, ಲೋನ್ ಸ್ಕಾಲರ್ಶಿಪ್ನ ಎಜುಕೇಷನ್ ಫೀಲ್ಡ್ಗೆ ಹೋದರೆ ನೀವು ವೇವ್ ಮಾಡ್ತಾರೆ. ಯಾಕಂದ್ರೆ ಮುದ್ದೆ ಕೆಲಸ ಮಾಡ್ತಾರೆ, ಅದರಿಂದ ತೊಗೋಬೇಕಾಗಿಲ್ಲ. ಅದು ಬಡ್ಡಿನೂ ಇಲ್ಲ, ಇದು ಇಲ್ಲ, ಪೂರ್ತಿ ವೇವ್ ಮಾಡಿಬಿಡ್ತಾರೆ. ಇವರಾದರೆ ತೀರಿಸ್ಬೇಕಲ್ಲ, ಬೇರೆ ಡಿಪಾರ್ಟ್ಮೆಂಟ್ಗೆ ಹೋದ್ರೆ. ಜ್ಞಾನಕ್ಕೊಂದು ಪ್ರಾಶಸ್ತಿ ಇವತ್ತಿನ ಕಾಲಕ್ಕೂ ಇದೆ. ಸ್ಟೂಡೆಂಟ್ಸ್ ಅಂತ ತಕ್ಷಣ ಏನು ಬರುತ್ತೆ? ಅದಕ್ಕೊಂದು ಕನ್ಸಿಡರೇಷನ್ ಬರುತ್ತೆ. ಅದು ಅಪವಾದ ಅಂದರೆ ಒತ್ತಿ ಅದಕ್ಕೆ ಹೇಳಿದ್ರು. ಅರೆ ನೀವು ಇನ್ನು ಪ್ರಶ್ನೆಗೆ ಉತ್ತರ ಅದೇನೆ. ಅದನ್ನು ಯಾಕೆ ಹೇಳಿದ್ರು ಒತ್ತಿ ಅಂದರೆ ಸ್ಪೆಷಲ್ ಅಪವಾದ. ಅದು ಏನು ಅಪವಾದ? ಬೇರೆ ಪ್ರಸಂಗದಲ್ಲಿ ಉಳಿದವ್ರು ಹೊಡೆಯೋ ಪ್ರಸಂಗ ಬರಬಹುದು, ಬ್ರಾಹ್ಮಣನ ಮಾತ್ರ ಮಾಡಲೇಬೇಡ. ಗೊತ್ತಾಯ್ತಾ? ತಪ್ಪಿನಲ್ಲೂ ಕೂಡ ಏನು ಸಿಗ್ತವೆ ಅವ್ರಿಗೀಗ? ಛೇ ಬ್ರಾಹ್ಮಣನ ಕೊಲ್ಲಬೇಡ ಅಂತ ಯಾತಕ್ಕೆ ಹೇಳಿದ್ರು ಅಂದರೆ ಬ್ರಾಹ್ಮಣ ಅಷ್ಟೇ ಕೊಲ್ಲಬಾರ್ದು ಅಂತ ಹೇಳಲಿಲ್ಲ, ಯಾರನ್ನೂ ಕೊಲ್ಲಬಾರ್ದು. ಒಂದು ಈ ಮಾತು ಹೇಳಬೇಕು. ಈ ಮಾತು ಹೇಳೋ ಕಾರಣ ಇದೆ. ಯಾತಕ್ಕೆ? ಅವನು ತಪ್ಪು ಮಾಡೋದೆಲ್ಲ ಮಾಡಿರ್ತಾನೆ ಅಂದಮೇಲೆ ಏನು ಮಾಡ್ತಾರೆ? ಸ್ವಲ್ಪ ಯೋಚನೆ ಮಾಡು ಅಂತ ಅರ್ಥ. ಅದಕ್ಕೆ ಛೇ ನಿಮಗೆ ಅರ್ಥನೇ ಆಗ್ತಾಯಿದೆ. ನಾವು ಹೇಳ್ತಿರೋದು ಒಂದು ಸರ್ತಿ ಕೆಲವು ಕಳ್ಳತನ ಹಿಸ್ಟ್ರಿ ನೋಡ್ತಾರೆ. ಅವ್ರು ಕಳ್ಳನ ಹಿಸ್ಟ್ರಿ ನೋಡ್ತಾರೆ. ಕೆಲಸ ಜಾಮೀನು ಕೊಡಬೇಕು, ಅವ್ರು ಹಿಸ್ಟ್ರಿ ನೋಡ್ತಾರೆ. ಅವ್ನು ಯಾವ ತಪ್ಪು ಮಾಡಿದ ದಾಖಲೆ ಇಲ್ಲೇ ಇಲ್ಲ. ಜಾಮೀನು ಕೊಡೋ ಸುಲಭ ಅವನಿಗೆ. ಗೊತ್ತಾಯ್ತಾ? ಯಾಕೆ? ತಪ್ಪು ಮಾಡಿಲ್ಲ. ಇದೇ ರೀತಿ ಬ್ರಾಹ್ಮಣ ತಪ್ಪು ಮಾಡೋದಿಲ್ಲ, ಅವನನ್ನು ಕೊಲ್ಲಬಾರದು ಅಂತ ಹೇಳಿದರು. ಯಾರನ್ನೂ ಕೊಲ್ಲಬಾರದು ಅಂತ ಹೇಳಬೇಕು ನ್ಯಾಯವಾಗಿ. ಯಾಕೆ ಅದನ್ನು ಹೇಳಿದರು ಅಂದರೆ ಅಲ್ಲಿ ಸ್ವಲ್ಪ ಯೋಚನೆ ಮಾಡಿ ಹೊಡಿ. ಕೊಲ್ಲಬಾರದು ಅಂತಲ್ಲ, ತಕ್ಷಣ ಕೊಲ್ಲೋದಕ್ಕೆ ಹೋಗಬೇಡಿ, ಕನ್ಫರ್ಮ್ ಮಾಡ್ಕೊಂಡು ಇನ್ನೊಂದು ಮಾತು ಹೇಳ್ತಾರೆ. ಆತ ತಾಯಿನ ವಾಯ ಅಂತ ಭನ್ಯಾದೇ ವಿಚಾರ. ಆತ ತಾಯಿ ಅಂದರೆ ಗೊತ್ತೇನೆ, ಬೇರೆ ಅರ್ಥ ಬೇಡ. ದೇಶದ್ರೋಹ ಅಂದರೆ ಟೆರರಿಸ್ಟ್ ಅಂದರೆ ಯಾವ ಜಾತಿನೂ ಕೌಂಟ್ ಆಗಲ್ಲ. ಟೆರರಿಸ್ಟ್ ಜಾಮೀನು ಕೊಟ್ಟಿದ್ದು ನೋಡಿದ್ದಾರೆ ಎಲ್ಲರೂ ಕೂಡ. ಕೊಟ್ಟೋರು ಟೆರರಿಸ್ಟ್ ಆಗ್ತಾರೆ, ಸಾಧ್ಯ ಇಲ್ಲ. ಬೇರೆ ಸಿವಿಲ್ ಕೇಸಲ್ಲಿ ಸಿಗೋ ಹಾಗೆ ಕ್ರಿಮಿನಲ್ ಕೇಸಲ್ಲಿ ಸಿಗಲ್ಲ. ಅದು ಕೂಡ ಇಂಥ ಕ್ರಿಮಿನಲ್, ದೇಶದ್ರೋಹ ಎಂಬುದು ಪರಮಾವಧಿ ಕ್ರಿಮಿನಲ್. ಬ್ರಾಹ್ಮಣ ಸಾಮಾನ್ಯವಾಗಿ ಏನಾಗಿರ್ತಾನೆ? ಹಿತೈಷಿ. ಆದ್ದರಿಂದ ಅವನ್ನು ಕೊಲ್ಲಬೇಡಿ ಅಂತ ಫಸ್ಟ್ ಹೇಳಿ. ನಿಷೇಧದಲ್ಲೂ ಕೂಡ ಏನಿದೆ? ತಾರತಮ್ಯ ಇದೆ. ಅದಕ್ಕೆ ಅರ್ಜುನ ಪ್ರಶ್ನೆ ಕೃಷ್ಣ ಇಲ್ಲಿ ಯಾರೂ ಕೌಂಟ್ ಆಗಲ್ಲ ಅಂತೇಳಿ. ಇದಕ್ಕೆ ತಾನೇ ಯುದ್ಧ ಭಗವದ್ಗೀತೆ ಬಂದಿದ್ದೇ ಅದರಿಂದ. ಏನಂತ ಯುದ್ಧ ಮಾಡಬಾರ್ದು, ಜನ ಸಾಯ್ತಾರೆ. ಅರ್ಜುನ ಅಷ್ಟು ಮಾತ್ರ ಇಟ್ಕೊಂಡ್ಬಿಟ್ಟ. ಅಷ್ಟೇ ಅಲ್ಲ, ಯಾವಾಗ ಅವರಿಂದ ಬದುಕಿದ ಯಾರು ಬದುಕ್ತಾರೆ ಬಂಧುಗಳಾಗಿದ್ದರೂ ಕೂಡ ಅವರಿಂದ ತೊಂದರೆ ಆಗೋದಾದ್ರೆ ಕೊಲ್ಲಬೇಕು. ಇದು ದೊಡ್ಡ ವೈಡಾಗಿರೋದು. ಟೆರರಿಸ್ಟ್ ಅಂತ ಹೇಳಿದ್ಮೇಲೆ ಯಾವುದನ್ನು ನೋಡಬಾರ್ದು. ಅವನು ರಿಲೇಟೆಡು ನಾನ್ ರಿಲೇಟೆಡ್ ಹೇಳಿಬಿಡ್ತಾನೆ, ಡಿಕ್ಲೇರ್ ಮಾಡ್ತಾನೆ. ರಿಲೇಟೆಡ್ ಅಲ್ಲ ಅಂತ ಹೇಳಬೇಕು. ಅದನ್ನು ಒತ್ಕೊಳ್ಳೋಕೆ ಆ ಮಾತು ಹೇಳಿದ್ದಾರೆ. ಛೇ ಅಲ್ಲ ಹಾಗೆ ಮಾಡೋಕ್ಕೆ ಬರಲ್ಲ. ಬ್ರಾಹ್ಮಣ ಅದು ಪದ ಆಗಿರೋದು. ಬ್ರಾಹ್ಮಣನು ಕೊಲ್ಲಲ್ಪಡಕೂಡದು, ಅದಕ್ಕೆ ಅರ್ಥ. ಪ್ಯಾಸಿವ್ ಅದು. ಆದರೆ ಬ್ರಾಹ್ಮಣ ಕೊಲ್ಲಬಾರದು ಅಂತಾನೆ ಅರ್ಥ. ಅಲ್ಲ ಆ ಮಾತು ಹೇಳೋದಕ್ಕೆ ಕಾರಣ ಇದೆ. ಎಲ್ಲ ನಿಷೇಧ ಬಿಟ್ಟುಬಿಟ್ಟು ನಾ ಕೋಪಿನ ಹಂತವ್ಯ ಹೇಳ್ಬೋದಾಗಿದೆ. ಬ್ರಾಹ್ಮಣ ಅಂತ ಯಾಕೆ ಹೇಳಬೇಕು ಅಂದರೆ ಅದೊಂದು ಕಾರಣ. ವಿಚಾರ ಮಾಡಬೇಕಾದ ಕೆಲಸ ಅದು. ಜನರಲಿ ಏನು ಮಾಡೋದಿಲ್ಲ, ಅವರು ತಪ್ಪು ಮಾಡಲ್ಲ. ಆದ್ದರಿಂದ ಏನೋ ಆಗಿರಬೇಕು ಹುಡುಕಿ. ಉಳಿದ ಟೆರರಿಸ್ಟ್ ಬೇರೆ ಕಾರಣ ಇಲ್ಲ, ಟೆರರಿಸ್ಟ್ ಆಗಿರೋದೇ ಕಾರಣ. ಗೊತ್ತಿದೆ ಅನ್ನೋಯಿಂಗ್ಲೇ ಟೆರರಿಸ್ಟ್ ಯಾವುದೂ ಆಗಲ್ಲ. ಟೆರರಿಸ್ಟ್ ಫಸ್ಟ್ ಏನಾಗ್ತಾನೆ ಗೊತ್ತವನು? ಟ್ರೈನಪ್ ಮಾಡ್ತಾನೆ ಫಸ್ಟ್ ಅವನು. ಗೊತ್ತಾಯ್ತಾ? ಅಷ್ಟೊತ್ತಿಗೆ ಗೊತ್ತಾಗುತ್ತಿಲ್ಲ ಅವನಿಗೆ. ಕೆಲವರಿಗೆ ಗೊತ್ತಾದ್ರೆ ಬಿಟ್ಟೋಗ್ಬಿಡ್ತಾವೆ. ಇದಂತ ನಾವು ಗೊತ್ತಿದ್ದಿಲ್ಲ ಅಂತ ಬಿಟ್ಬಿಡ್ತಾರೆ ಕೆಲವರು. ಒಳ್ಳೆಯವರಾದರೆ ಹೊಂದೋದಿಲ್ಲ. ಇವೆಲ್ಲ ಸ್ಪೆಸಿಫಿಕ್ಕಾಗಿ ಹೇಳಿದ್ದಾರೆ. ಅರ್ಥ ಬೇರೆ. ಇತ್ಯಾದಿ ಅಪವಾದಶ್ಚ ಅಂದರೆ ನಿಷಿದ್ಧ ಕೆಲಸನ ಮಾಡಬೇಕು, ದುಷ್ಟನ್ನು ಕೊಲ್ಲಬೇಕು ಅಂತ ಕರ್ತವ್ಯ ಆದರೂ ಕೂಡ ಇದೊಂದು ಅಪವಾದ ಇದೆ. ಗೊತ್ತಾಯ್ತಾ? ಅರ್ಜುನ ಅದಕ್ಕೇನೆ ಹೇಳಿದ್ದು. ಕಥಂ ಭೀಷ್ಮ ವಾಂ ಸಂಖ್ಯೆ ದ್ರೋಣಂತ್ಯ ಮಧುಸೂದನ ಈ ಪದ ಹಾಕಿದ. ಅದಕ್ಕೆ ಉತ್ತರ ಕೊಡು. ಸೇಮ್ ಕೇಸ್. ದ್ರೋಣಾಚಾರ್ಯರು ಬ್ರಾಹ್ಮಣರು ನೈವ ಅಂತ ಹೇಳಿದಾರಲ್ಲ, ಮತ್ತು ಯಾಕೆ ಯುದ್ಧ ಮಾಡ್ಬೇಕು ನಾನೀಗ? ಗೊತ್ತಾಯ್ತಾ? ಅವಾಗ ಇಲ್ಲ, ತಪ್ಪು ಮಾಡಿ ಅವ್ರು ಮಾಡಬೇಕು. ನಾರಾಯಣ ದುಡ್ಡು ತದರ್ಬಂದಿ ನಿಗ್ರಹ ಅದು ಹೇಳಬೇಕು. ನಿಷೇಧಕ್ಕೆ ಅಪವಾದ ಯಾತಕ್ಕೆ ಎಂಬ ಪ್ರಶ್ನೆಗೆ ಉತ್ತರ ಅದು. ಅಲ್ಲಿಗೆ ನಾಳೆ ದಿವಸ ಮುಂದೆ ಹೊತ್ತಾಗಿದೆ. ಇಷ್ಟೆಲ್ಲ ನೋಡಿದ ಮೇಲೆ ಏನು ಯಾರಿಗೆ ಹೇಳ್ತಿರೋದು? ಅಪರೋಕ್ಷ ಜ್ಞಾನ ಬಂದಮೇಲೆ ಹೇಳ್ತಿದ್ದಾರೆ ಅದನ್ನೆಲ್ಲ ಕೂಡ. ಅರ್ಥ ಏನು? ಅಪರೋಕ್ಷ ಜ್ಞಾನಿಗಳಿಗೂ ಕೂಡ ಏನು ಕಡ್ಡಾಯ? ವಿಧಿ ನಿಷೇಧಗಳು ಕಡ್ಡಾಯ. ಎಷ್ಟೋ ಸರ್ತಿ ಮುಖ್ಯಸ್ಥ ಇರ್ತಾರೆ, ಒಳ್ಳೆ ಸ್ಟ್ರಿಕ್ಟ್ ಇರ್ತಾನೆ ಆಫೀಸರು. ಅವನ್ನೆಲ್ಲ ಇನ್ ಟೈಮ್ ಬರಬೇಕು ಅಂತ ಹೇಳ್ತಾನೆ. ಅವ್ನು ಬೈ ಅದಕ್ಕಿಂತ ಮೊದಲೇ ಬಂದಿರ್ತಾನೆ. ಗೊತ್ತಾಯ್ತಾ? ಇಲ್ಲದ್ರೆ ಇನ್ ಟೈಮ್ ಬರೋದಕ್ಕೆ ಅರ್ಥ ಇವರೇ ಲೇಟಾಗಿ ಬರೋದು ಯೋಚನೆ ಮಾಡೋದಿಲ್ಲ. ಮೊದಲು ಬಂದರೆ ಮಾತ್ರ ಅವ್ನಿಗೆ ಹೇಳಿ ಮಾಡೋಕ್ಕೆ ಸಾಧ್ಯ.